ಇವತ್ತಿನ ಇಂಗ್ಲಿಷ್ ರೀಡಿಂಗ್ ರೈಟಿಂಗ್ ಕ್ಲಾಸ್ ಅಲ್ಲಿ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂದ್ರೆ ಸಿಲೆಬಲ್ಸ್ ಈಗಾಗಲೇ ನಾನು ಆಲ್ರೆಡಿ ಒಂದೆರಡು ಕ್ಲಾಸ್ ಮಾಡಿದ್ದೀನಿ. ಇದು ಸಿಲೆಬಲ್ಸ್ ಅಲ್ಲಿ ಮೂರನೇದು. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ತ್ರೀ ಸಿಲೆಬಲ್ಸ್ ಅಂದ್ರೆ ಏನು? 3 ಸಿಲೆಬಲ್ ಇರುತ್ತೆ. ಒಂದು ಪದದಲ್ಲಿ 3 ಸಿಲೆಬಲ್ ಇರುತ್ತೆ. ಇದು ಯಾಕೆ ನಾವು ಕಲಿಬೇಕು? ಸಿಲೆಬಲ್ಸ್ ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಇಂಗ್ಲಿಷ್ ಅನ್ನ ಸ್ಪಷ್ಟವಾಗಿ ಸರಾಗವಾಗಿ ನಾವು ಓದಬೇಕು ಅಂತ ಹೇಳಿದ್ರೆ ಸಿಲೆಬಸ್ ಕಲಿತಾಗ ನಮಗೆ ಈಸಿ ಆಗುತ್ತೆ ಓದಲಿಕ್ಕೆ. ಇಲ್ಲಾಂದ್ರೆ ಒಂದೊಂದೇ ಅಕ್ಷರ ಕೂಡಿಸ್ಕೊಂಡು ಓದಲಿಕ್ಕೆ ಕಷ್ಟ ಆಗುತ್ತೆ. ಅಕ್ಷರಗಳ ಗುಂಪು, ಕಾಂಬಿನೇಷನ್ಸ್, ಓಕೆ, ವವೆಲ್ ಕಾನ್ಸನೆಂಟ್ ಕಾಂಬಿನೇಷನ್, ಕಾನ್ಸನೆಂಟ್ ವವೆಲ್ ಕಾಂಬಿನೇಷನ್, ಇದೆಲ್ಲ ಕಲಿತಾಗ ಏನಾಗುತ್ತೆ, ಚಂಕ್ಸ್ ಈಸಿಯಾಗಿ ಓದ್ಬೋದು. ದೊಡ್ಡ ಪದ ಇದ್ರೆ ಅದನ್ನ ಸ್ಪ್ಲಿಟ್ ಮಾಡಿಬಿಟ್ಟು ಈಸಿಯಾಗಿ ಓದ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬನಾನಾ, ಇದು ಸಿಂಪಲ್ ಪದ, ಓಕೆ, ಬಟ್ ಇಲ್ಲಿ ನೋಡಿ BANANA ಇದೆ. ಬನಾನಾ, ಓಕೆ. ಬಟರ್ಫ್ಲೈ ದೊಡ್ಡ ಪದ ಅಂತ ಅನ್ಸುತ್ತೆ. ಎಷ್ಟು ಅಕ್ಷರ ಇದೆ? 1 2 3 4 5 6 7 8 9. ಈ 9 ಅಕ್ಷರಗಳನ್ನು ನೀವು ಒಂದೊಂದೇ ಓದ್ತಾ ಹೋದ್ರೆ ಬ ಅ ಚ ಅ ರ ಫ ಲ ಅ ಈ ತರ ಓದಿದ್ರೆ ಏನಾಗುತ್ತೆ? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆಗುತ್ತೆ, ಅದು ಫ್ಲೂಯೆಂಟ್ ಆಗಿ ಓದಲಿಕ್ಕಾಗಲ್ಲ. ನೀವು ಎಲ್ಲಾ ಪದಗಳನ್ನು ಇದೇ ತರ ಓದಲಿಕ್ಕಾಗಲ್ಲ ಇಂಗ್ಲಿಷಲ್ಲಿ ಅಲ್ವಾ? ಹಾಗಾಗಿ ನಾವು ಏನ್ ಮಾಡ್ತೀವಿ, ಚಂಕ್ಸ್ 2 ಅಕ್ಷರ ಅಥವಾ 3 ಅಕ್ಷರ ಅಥವಾ ಕೆಲವು ಸಲ 4 ಅಕ್ಷರ ಒಟ್ಟಿಗೆ ಓದಕ್ಕೆ ಟ್ರೈ ಮಾಡ್ತೀವಿ ಅಲ್ವಾ? ಸೊ ಈಗ ನೋಡಿ, CA 2 ಅಕ್ಷರ ಓದಿದ್ರೆ ಈಸಿ ಆಗುತ್ತೆ. ಕನ್ನಡದಲ್ಲೂ ಅದೇ ತರ ಓದ್ತೀವಿ ನಾವು. 2 ಅಕ್ಷರ CA, ಕ್ಯಾಮರಾ, ಸಿನೆಮಾ, ಕ್ಯೂಕಂಬರ್. ಓಕೆ, ಇದನ್ನೇ ಒಂದು 10 ಸಲ ಕ್ಯೂಕಂಬರ್ ಒಂದು 10 ಸಲ ಓದಿದಾಗ ನಮಗೆ ನೆಕ್ಸ್ಟ್ ಯಾವಾಗಲಾದ್ರೂ ಈ ಪದ ನಮಗೆ ಸಿಕ್ಕಿದಾಗ ನಾವು ಅದನ್ನ ಈಸಿಯಾಗಿ ಓದ್ಬೋದು. ಓಕೆ, ಸೊ ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಇದನ್ನ ಮಾಡಿದ್ದೀನಿ ಅನ್ಸುತ್ತೆ. ನೆಕ್ಸ್ಟ್ 4 ಸಿಲೆಬಲ್ ನೋಡಿ. 4 ಸಿಲೆಬಲ್ ಅಂದ್ರೆ ಒಂದು ಸಿಲೆಬಲ್ ಅಲ್ಲಿ ನಿಮಗೆ 4 ಸಿಲೆಬಲ್ ಅಲ್ಲಿ 4 ಸ್ವರದ ಅಕ್ಷರಗಳಿರಬಹುದು ಅಥವಾ ಸ್ವರದ ಸೌಂಡ್ ಇರಬಹುದು. ಅಕ್ಷರನೇ ಇರ್ಬೇಕಂತಿಲ್ಲ. ಯಾಕೆಂದ್ರೆ ನಾನು ಕೊನೆಗೆ ಹೇಳಿದ್ನಿ, ಕೆಲವರಿಗೆ ಕೊನೆಗೆ BLE ಬಂದಾಗ ಇಲ್ಲಿ ಮಧ್ಯದಲ್ಲಿ ಸ್ವರ ಇರಲ್ಲ, ಆದ್ರೂ ನಾವಲ್ಲಿ ಒಂದು ಸಿಲೆಬಲ್ ಇದೆ ಅಂತ ಅನ್ಕೋಬೇಕು. ರೈಟ್, ಇಲ್ಲಿ 4 ಸಿಲೆಬಲ್ ಅಂದ್ರೆ ಇದರಲ್ಲಿ 4 ಸ್ವರಗಳು ಇರಬಹುದು ಅಥವಾ 4 ಸ್ವರದ ಉಚ್ಚಾರಣೆ ಇರಬಹುದು. ಸೊ ಇಲ್ಲಿ ನೋಡೋಣ, 1 2 3 4 ಸ್ವರ ಇದೆ. ಯಾವುದು? AACA. ಅದು ಎಲ್ಲದೂ ಸೌಂಡ್ ಆಗ್ತಾ ಇದೆಯಾ ಅಂತ ನೋಡ್ಬೇಕು. ಆನಕೊಂಡ. ಓಕೆ, ಸೊ ಇಲ್ಲಿ 1 2 3 4. ಓಕೆ, ಐ ಥಿಂಕ್ ಇದಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೆ ಆಗಿತ್ತೆ ಅನ್ಸುತ್ತೆ. ಇಲ್ಲಿಂದ ಹೇಳ್ತೀನಿ, ಇದನ್ನೆಲ್ಲ ನಾನು ಹೇಳಿದ್ದೀನಿ ಕ್ಲಾಸ್ ಅಲ್ಲಿ. ಈಗ ಇಲ್ಲಿಂದ ನೋಡೋಣ. ಆಮೇಲೆ ನಾನೇನ್ ಹೇಳಿದೆ, ಕಾನ್ಸನೆಂಟ್ ವೊವೆಲ್. ನಾನೇನ್ ಹೇಳಿದೆ ನಿಮಗೆ, 2 ಕಾನ್ಸನೆಂಟ್ ಒಟ್ಟಿಗೆ ಇದ್ರೆ ಅದ್ರ ಮಧ್ಯದಲ್ಲಿ ಲೈನ್ ಹಾಕಬೇಕು. ಓಕೆ, ಅವಾಗ ಏನಾಗುತ್ತೆ? ಪರ್ಟಿಕ್ಯುಲರ್. ಹಾಗೆ ಆಪರೇಟರ್. ಸೊ ಇಲ್ಲಿ ರೇ ಯಾಕಾಗುತ್ತೆ, ರಾ ಯಾಕಾಗಲ್ಲ, ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, RE ರೆಗ್ಯುಲರ್ಲಿ. ಇಲ್ಲಿ GU ಇದೆ. GU ನಾವು ಗ ಅಂತ ಹೇಳ್ಬೇಕಾದ್ರೆ ರೆಗ್ಯುಲರ್ಲಿ ಅಲ್ಲ, ರೆಗ್ಯುಲರ್ಲಿ. ಅಂದ್ರೆ ಇದು ಏನು ಅಂತ ಹೇಳಿದ್ರೆ ಒಂದು ಕಾಂಬಿನೇಷನ್ ಇದೆ. LAR ಗಿಂತ ಮುಂಚೆ ನಾವು LAR ಗಿಂತ ಮುಂಚೆ U ಹಾಕಿದ್ರೆ
ಅದು ಮೋಸ್ಟ್ ಆಫ್ ದ ಕೇಸಸ್ ನಿಮಗೆ ಲಾಂಗ್ ವೊವೆಲ್ ಆಗಿರುತ್ತೆ. ಇನ್ ಮೋಸ್ಟ್ ಆಫ್ ದಿ ಕೇಸಸ್ 99% ನಿಮಗೆ ಲಾಂಗ್ ವೊವೆಲ್ ಆಗಿರುತ್ತೆ. ಉ ಅಥವಾ ಯು ಆಗಿರುತ್ತೆ. ಅಲ್ಲರ್ ಅಂತ ಬರಲ್ಲ. ರೆಗ್ಯುಲರ್, ಮಸ್ಕ್ಯುಲರ್, ಸ್ಪೆಕ್ಟಾಕ್ಯುಲರ್, ಓಕೆ, ಈ ತರದ್ದು. ಅದು ಮುಂದೆ ನಿಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಗೊತ್ತಾಗುತ್ತೆ. ವ್ಯಾಕ್ಸಿನೇಟೆಡ್, ವ್ಯಾಕ್ಸಿನೇಟೆಡ್, VAC, ಸೊ ಡಬಲ್ ಕಾನ್ಸನೆಂಟ್ ಇದೆ, ಇಲ್ಲಿ ಕಟ್ ಮಾಡಿ ವ್ಯಾಕ್ ಸಿ ನೇಟೆಡ್, ವ್ಯಾಕ್ಸಿನೇಟೆಡ್. ವ್ಯಾಲ್ಯೂಯಬಲ್, ವ್ಯಾಲ್ಯೂಯಬಲ್, ವ್ಯಾಲ್ಯೂಯಬಲ್. ನೆಕ್ಸ್ಟ್ ವ್ಯಾಲಿಡಿಟಿ, ವ್ಯಾಲಿಡಿಟಿ ಸಿಂಪಲ್. ಓಕೆ, ಸೊ ಇದರಲ್ಲೆಲ್ಲ ಲೆಕ್ಕ ಹಾಕಿ 4 ಸಿಲೆಬಲ್ಸ್ ಇರುತ್ತೆ ನಿಮಗೆ. ವ್ಯಾಲಿಡಿಟಿ, ವ್ಯಾಲ್ಯೂಯಬಲ್, ವ್ಯಾಕ್ಸಿನೇಟೆಡ್, ಆಮೇಲೆ ಆಪರೇಟರ್, ಪರ್ಟಿಕ್ಯುಲರ್, ಆಮೇಲೆ ಹಾಗೆ ಇದು ವಾಟರ್ ಮೆಲನ್, ವಾಟರ್ ಮೆಲನ್. ಇದರ ಅರ್ಥ ಏನು? ನಮಗೆ ಇಂಗ್ಲಿಷ್ ಅಲ್ಲಿ ಒಂದು ಪದ ಓದ್ಲಿಕ್ಕೆ ಅಕ್ಷರಗಳನ್ನು ಬಿಡಿಸಬೇಕು. ಸೊ ನೀವು ಬರೀ ಒಂದೊಂದೇ ಅಕ್ಷರಗಳನ್ನು ಬಿಡಿಸ್ಕೊಂಡು ಅದನ್ನು ಓದ್ತಾ ಕೂತ್ರೆ ಲೇಟ್ ಆಗುತ್ತೆ. 2 ಅಕ್ಷರಗಳನ್ನು ಸಪರೇಟ್ ಮಾಡಿ. ಯಾವ ಯಾವ ಅಕ್ಷರಗಳು? ಒಂದು ಕಾನ್ಸನೆಂಟ್, ಒಂದು ವಾವೆಲ್. ಅಥವಾ ಬರೀ ಕಾನ್ಸನೆಂಟ್ ಇದ್ರೆ ಫಸ್ಟ್ ವಾವೆಲ್ ತಗೋಬೇಕು. ವಾವೆಲ್ ಪ್ಲಸ್ ಕಾನ್ಸನೆಂಟ್ 2 ಇರಬೇಕು. ಅವಾಗಲೇ ಒಂದು ಸಂಪೂರ್ಣ ಅಕ್ಷರ ನನಗೆ ಸೌಂಡ್ ಆಗೋದು. ಓಕೆ, ಕ್ವಾಲಿಫೈಯರ್ ನೋಡಿ, ಕ್ವಾಲಿಫೈಯರ್, ಕ್ವಾಲಿಫೈಯರ್ FIER ಬರುತ್ತೆ. IER ಬಂದಾಗ ಕಾಮನ್ ಆಗಿ ನಿಮಗೆ ಐಯರ್ ಅಂತ ಬರುತ್ತೆ. ಅದು ಫೋನೋಗ್ರಾಮ್ಸ್ ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಪಾಠ ಇದೆ ನಿಮಗೆ. ನೆಕ್ಸ್ಟ್ ಡಬಲ್ ಕಾನ್ಸನೆಂಟ್ ಇದೆ, ಇಲ್ಲಿ ಲೈನ್ ಹಾಕೊಳ್ಳಿ. ಆಪ್ಟಿಮೈಸಿಂಗ್, ಆಪ್ಟಿಮೈಸಿಂಗ್. ಸೊ ಎಷ್ಟಾಯ್ತು? 1 2 3 4 ಸಿಲೆಬಲ್. ನೆಕ್ಸ್ಟ್ ಡಬಲ್ ಕಾನ್ಸನೆಂಟ್ ಇದೆ, ಲೈನ್ ಹಾಕೊಳ್ಳಿ. ಆಪೋಸಿಷನ್, ಆಪೋಸಿಷನ್. ಡೆಡಿಕೇಟೆಡ್, ಡೆಡಿಕೇಟೆಡ್. ಓಕೆ, ರೈಟ್. ಇನ್ನೊಂದಿದೆಯಾ? ಅಪ್ರಿಶಿಯೇಟ್. ಶಿಯೇಟ್ ಈಗ CIATE. ಸೊ CI ಅಂತ ಬಂದಾಗ ಕಾಮನ್ ಆಗಿ ಸಿ ಅಂತ ಹೇಳ್ತೀವಿ, ಬಟ್ ತುಂಬಾ ಕಡೆ ಅದು ಶ ಅಂತ ನಾವು ಉಚ್ಚಾರಣೆ ಮಾಡಬೇಕು. ಶ ಅಂತ ಉಚ್ಚಾರಣೆ ಮಾಡಬೇಕು. ಅದು ಮುಂದೆ ನಿಮಗೆ ಫೋನೋಗ್ರಾಮ್ಸ್ ಅಲ್ಲಿ ಬರುತ್ತೆ. ಕಾಂಬಿನೇಷನ್ CIAL, CIAN, CION, CIAL, ಇದೆಲ್ಲ ಶಲ್, ಶಲ್, ಶನ್, ಶಸ್, CIOUS, ಶಸ್. ಓಕೆ, CI ಅಂತ ಬಂದಾಗ ಒಂದು ನಾವು ಸಿ ಅಂತ ಹೇಳ್ತೀವಿ. ಯಾವುದು? ಸಿಟಿ, ಸ್ಪೆಸಿಫಿಕ್. ಓಕೆ, ಈ ತರದೆಲ್ಲ CC ಅಂತ ಬರುತ್ತೆ. ಇನ್ನೊಂದು ಅದ್ರದ್ದು ಸೌಂಡ್ CI ಅಂತ ಬಂದಾಗ ಇನ್ನೊಂದು ಸೌಂಡ್ ನಮಗೆ ಶ ಅಂತ ಬರುತ್ತೆ. CIOUS, ಶಸ್, CIAL, ಶಲ್, CIAN, ಶನ್. ಓಕೆ, ಅದರ ಮುಂದೆ ಬರುತ್ತೆ ನಿಮಗೆ ಪಾಠ. ಓಕೆ, ಅರ್ಥ ಆಯ್ತಲ್ವಾ? ಸೊ ಇದು ಯಾಕೆ, ಇದರ ಉದ್ದೇಶ ಏನು? ನಾವು ದೊಡ್ಡ ಪದಗಳನ್ನ ಸಣ್ಣದಾಗಿ ಓದಬೇಕಾದ್ರೆ, ದೊಡ್ಡ ಪದಗಳನ್ನ ಈಸಿಯಾಗಿ ಓದಬೇಕಾದ್ರೆ ನಾವು ಅದನ್ನು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಬೇಕಾದ್ರೆ ಯಾವ ತರ ಸ್ಪ್ಲಿಟ್ ಮಾಡಬೇಕು? ನಮಗೆ ಒಂದು ಸಂಪೂರ್ಣ ಪದನ ಸಂಪೂರ್ಣ ಅಕ್ಷರ ಹೇಳೋ ತರ ಸ್ಪ್ಲಿಟ್ ಮಾಡಬೇಕು. ಒಂದೊಂದೇ ಅಕ್ಷರ ಸ್ಪ್ಲಿಟ್ ಮಾಡೋದಲ್ಲ. 2 ಅಕ್ಷರ ಸ್ಪ್ಲಿಟ್, 2 ಅಕ್ಷರಕ್ಕೆ ಹಾಕಿ, ಇಲ್ಲ 3 ಅಕ್ಷರಕ್ಕೆ ಹಾಕಿ, ಇಲ್ಲ 1 ಅಕ್ಷರಕ್ಕೆ ಬೇಕಾದ್ರೆ ಮಾತ್ರ. ಇಲ್ಲ ಆಲ್, ಆಲ್, ಎ ಹಾಕೊಂಡು ಬರೀ ಅಲ್ಫ ಅಂತ ಹಾಕಕ್ಕಾಗಲ್ಲ. ಆಲ್, ಎ ಮತ್ತೆ ಎಲ್ ಒಟ್ಟಿಗೆ ಹೇಳ್ಬೇಕಲ್ವಾ? ಆಲ್ ಫ, PHA, PH ಸೌಂಡ್ ಏನು? PHA, ಆಲ್ಫ ಬೆಟ್, ಆಲ್ಫಬೆಟ್. ಓಕೆ,